ಪ್ರಿಯರಾದ ದೇವರ ಸಂಘವೇ, ದೇವರು ಏನು ಬೇಕಾದರೂ ಕೊಡುತ್ತೇನೆ ಎಂದು ಬೈಬಲ್ದಲ್ಲಿ ಹೇಳಿಲ್ಲವೇ? ಮತ್ತೆ ದೇವರನ್ನು ಕೇಳುವವನು ಯಾವ ರೀತಿ ಇರಬೇಕು? ದೇವರು ಏನಂತ ಹೇಳಿದರೆ ಗೊತ್ತಾ? ಬೇಡಿ ನಿಮಗೆ ದೊರಕುವುದು ಅಂತಂದು ಹೇಳಲಿಲ್ಲವೇ? ಮತ್ತೆ ದೇವರನ್ನು ಬೇಡಿಕೊಳ್ಳುವುದಾಗಲಿ, ದೇವರನ್ನು ಕೇಳುವುದಾಗಲಿ, ದೇವರು ನೀವೇನು ಕೇಳುತ್ತೀರೋ ಅದನ್ನು ನಾನು ಕೊಡುವೆನು ಅಂತಂದು ಹೇಳಿದಾಗ, ಮತ್ತೆ ದೇವರನ್ನು ನಾವು ಏನು ಕೇಳುತ್ತೀವಿ, ನಾವು ಯಾವ ವಿಷಯವಾಗಿ ಕೇಳುತ್ತೀವಿ, ಕೇಳುವವನು ಯಾವ ರೀತಿ ಇರಬೇಕು ಅಂತಂದು ನಾವು ಸ್ಪಷ್ಟವಾಗಿ ನೋಡಿದ್ದೇವೆ. ಆದ್ದರಿಂದ ನಿಮಗೆ ಏನು ಬೇಕು ದೇವರನ್ನು ಕೇಳಿರಿ, ಆತನು ಕೊಡುತ್ತಾನೆ. ಆತನು ಹೇಳಿದ್ದು ಏನಂತಂದರೆ, ಆದ್ದರಿಂದ ಆತನಲ್ಲಿ ನಾವು, ನಮ್ಮಲ್ಲಿ ಆತನ ಮಾತುಗಳು, ಯಾರ ಮಾತುಗಳು? ದೇವರ ಮಾತುಗಳು ನಮ್ಮಲ್ಲಿ ಇದ್ದರೆ, ಆದ್ದರಿಂದ ಆತನ ಮನಸ್ಥಿತಿ ನಮ್ಮಲ್ಲಿ ಇದ್ದರಿಂದ ನಾವು ಈ ಪ್ರಪಂಚದಲ್ಲಿರುವಂಥ ಪ್ರತಿಯೊಬ್ಬ ಮನುಷ್ಯನ, ದೇವರನ್ನು ನಂಬಿರತಕ್ಕಂಥ ವ್ಯಕ್ತಿ, ನಾವು ಏನು ಕೇಳುತ್ತೋ ಎಂಬುದಾಗಿ ನಮಗೆ ತಿಳಿಯೊಂದು ವೇಳೆ ನಾವು ದೇವರನ್ನು ನಂಬಿಕೊಂಡು ಒಳ್ಳೆ ಕ್ರೈಸ್ತನಾಗಿ, ದೇವರ ಮಗನಾಗಿ ನೀನು ಜೀವಿಸಿದರೆ, ದೇವರ ಜ್ಞಾನ ನೀನು ಹೊಂದಿದ್ದರೆ, ನಾವು ಏನು ಕೇಳ್ತೀವಿ ಗೊತ್ತಾ? ಪಕ್ಕದಲ್ಲಿರುವಂಥ ಸಹೋದರರಾಗಲಿ, ಸಹೋದರಿಯರಾಗಲಿ, ಬಂಧು ಮಿತ್ರರಾಗಲಿ, ಸ್ನೇಹಿತನಾಗಲಿ, ಯಾರೇ ಆದರೂ ಕೂಡ ಆ ಮನುಷ್ಯನ ಜೀವಿತವನ್ನು ಬದಲಾವಣೆ ಮಾಡಬೇಕು ತಂದು ಈ ರೀತಿಯಾಗಿ ದೇವರನ್ನು ಕೇಳಿಕೊಳ್ತೇವೆ. ಲೋಕಕ್ಕೆ ಸಂಬಂಧಪಟ್ಟಿದ್ದು ನಾವು ಏನು ಕೇಳಬೇಕು?